ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ಕೆಸ್ ಕ್ಲೌಡ್ ಕಿಚನ್. ಇವತ್ತು ನಮ್ಮ ಆರ್ಕೆಸ್ ಕ್ಲೌಡ್ ಕಿಚನ್ನಲ್ಲಿ ಆಂಧ್ರ ಶೈಲಿಯ ಪುಲಿಹೋರ ಮಾಡ್ತಾ ಇದ್ದೀವಿ. ನಾವು ಕನ್ನಡದವರು ಇದನ್ನ ಚಿತ್ರಾನ್ನ ಅಂತ ಕರೆದ್ರೆ, ಆಂಧ್ರ ಮತ್ತು ತೆಲಂಗಾಣದಲ್ಲಿ ಇದನ್ನ ಪುಲಿಹೋರ ಅಂತ ಕರೀತಾರೆ. ಈಸಿಯಾಗಿ 2-3 ನಿಮಿಷದೊಳಗಡೆ ಮಾಡ್ಕೊಳ್ಳೋಂಥ ಈ ರೆಸಿಪಿನ ಇವತ್ತು ನಮ್ಮ ಕಿಚನ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಪ್ಯಾನ್ ಹೀಟ್ ಆದ ನಂತರ 4-5 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಹೀಟ್ ಆದ ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಸಾಸಿವೆ ಚಟ್ಪಟ ಅಂದ ನಂತರ ಸ್ವಲ್ಪ ಕಡಲೆಬೀಜ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಮೂರನ್ನು ನಾವು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಕಡಲೆಬೀಜ ಕಂದು ಬಣ್ಣ ಬಂದರೆ ಇವು ಮೂರು ರೋಸ್ಟ್ ಆಗಿದೆ ಅಂತ ಅರ್ಥ. ಉರಿನ ಸಿಮ್ನಲ್ಲಿ ಇಟ್ಕೊಂಡು ಈ ರೀತಿ ನಾವು ರೋಸ್ಟ್ ಮಾಡ್ಕೋಬೇಕು. ನಂತರ 4-5 ಹಸಿರು ಮೆಣಸಿನ್ಕಾಯಿ, ನಂತರ 2 ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿಗೆ ಶುಂಠಿನೇ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್. ನಾವು ಚಿತ್ರಾನ್ನಕ್ಕೆ ಶುಂಠಿನ ಯೂಸ್ ಮಾಡೋದಿಲ್ಲ, ಆದರೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಈ ರೆಸಿಪಿಗೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್. ನಂತರ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀವಿ. ಇದಿಷ್ಟು ಒಂದು 5-10 ಸೆಕೆಂಡು ನಾನು ಒಲೆ ಮೇಲೆ ಸಿಮ್ನಲ್ಲಿ ಇಟ್ಕೊಂಡು ತಿರುಗಿಸ್ಕೊತೀನಿ. ನಂತರ ನಾನು ನೈಟೇ ಚಿತ್ರಾನ್ನ ನಾಳೆ ಮಾಡಬೇಕು ಅಂತ ರೈಸ್ನ ಮಾಡಿಟ್ಟಿದ್ದೆ. ಉದುದ್ರಾಗಿರಬೇಕು ನೋಡಿ, ಈ ರೀತಿಯಾಗಿ. ನಂತರ ನಾವು ಮೊದಲೇ ಮಾಡಿಟ್ಕೊಂಡಿರೋಂಥ ಮಿಶ್ರಣನ ರೈಸ್ಗೆ ಆ್ಯಡ್ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕೋತಾ ಇದ್ದೀನಿ. ನಾನು ತೊಗೊಂಡಿರೋಂಥ ರೈಸ್ ಕ್ವಾಂಟಿಟಿಗೆ 2 ನಿಂಬೆಹಣ್ಣು ಸಾಕಾಗುತ್ತೆ. ಸೊ ನಾನಿಲ್ಲಿ 2 ನಿಂಬೆಹಣ್ಣು ರಸನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ನಾವು ಮಿಕ್ಸ್ ಮಾಡಿದ್ರೆ ಆಂಧ್ರ ಶೈಲಿಯ ಪುಲಿಹೋರ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.